ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊರಗಡೆ ಹೋಗತ್ತಾನೆ ಮತ್ತು ನಾನು ಬೆಳಿಗ್ಗೆ ಜಲ್ದಿ ಎಬ್ಸಿದಾರ ನಂಗೆ. ಲೈಕ್ 5 ಗಂಟೆಗೆ ಎದ್ದೇಳಂದಿದ್ರ ಮನೆ 5 ಗಂಟೆಗೆ ನೀರು ರೆಡಿ ಆಗಂಥೇಳಿ ನಾ ಎದ್ದೇಳೋದು 6 ಗಂಟೆ ಹಂಗಾತು. ಇದು ಔಟ್ಫಿಟ್ ಹಾಕೊಂಡಿದ್ದಾನೆ ನಾನು. ಲೈಕ್ ನಂಗೆ ರೆಡಿ ಆಗೋಕ್ಕೂ ಪುರ್ಸೋದು ಕೊಟ್ಟಿಲ್ಲ ಮನೆಯಾಗ. ಅಷ್ಟು ಜಲ್ದಿ ಅಂಥೇಳಿ ನಂಗೆ ರೆಡಿ ಮಾಡಿಸಿದಾರೆ. ನಾನು ಬೆಳಿಗ್ಗೆ ಕಾಫಿ ಕೊಟ್ಟಿದ್ರೆ ಅದನ್ನೂ ಹಾಫ್ ಕುಡ್ದಿದ್ದೆ ನಾನು, ಯಾಕಂದ್ರೆ ರೆಡಿನಾಗಿದ್ದಿಲ್ಲ ನಾನು. ಅರ್ಧ ಲೈಕ್ ಹಂಗೆ ನಂದು ಏರಿಂಗ್ಸ್ ಏನು ಹಾಕೋಬೇಕು ಏನೂ ಐಡಿಯಾನ ಇಲ್ಲ ನಂಗೆ ಏನು ಹಾಕೊಂಡು ಹೋಗ್ಬೇಕಂತ ಹೇಳಿ. ಆಮೇಲೆ ಲೈಕ್ ಹಂಗೆ ಸಿಂಪಲ್ ರೆಡಿ ಆಗಿದ್ದೆ ನಾನು. ಆಮೇಲೆ ಇಲ್ಲಿ ಏನೋ ಆಕ್ಸಿಡೆಂಟ್ ಸಮಥಿಂಗ್ ಏನೋ ಆಗ್ಬಿಟ್ಟಿದೆ. ಯಾ ಗೈಸ್, ನಾ ವಿಂಡೋ ಹೊರಗೆ ನೋಡಿದ್ರೆ ಬರೀ ಗಿಡ ಕಾಣ್ತೈತಿ. ಅಲ್ಲಿ ನೋಡಿದ್ರಿ ಗಿಡ, ಇಲ್ಲಿ ನೋಡಿದ್ರಿ ಗಿಡ. ನಾವೆಲ್ಲ ಹೋಗತ್ತೇವೆ ಗೊತ್ತು. ಇವತ್ತು ನಾವು ಹೋಗತ್ತೇವೆ ಈ ಬಾಗಲಕೋಟೆಗೆ. ಬಂದೇ ಬಿಟ್ವಿ ನೋಡಿ ಬಾಗಲಕೋಟೆಗೆ. ಎಸ್, ನಾವೀಗಲೇ ಹೇರೂರಿಗೆ ಬಂದಿದ್ದೇವೆ ಬಾಗಲಕೋಟೆ. ನಮ್ಮ ಪಪ್ಪ ಅಂದ್ ಫಂಕ್ಷನ್ ಐತಿ. ಏನಂತಾರ ಅದು ಗೆಟ್ ಟುಗೆದರ ಗುರು ಒಂದೇನೆ ಐತಿ ನಮ್ಮ ಪಪ್ಪ. ಅದ್ರ ಸಂಬಂಧ ಎಲ್ಲರೂ ಬಂದೆ. ನಾನು ಈ ಫಂಕ್ಷನಿಗೆ ಬರೋಕೆ ಏನು ಔಟ್ಫಿಟ್ ಹಾಕೋಬೇಕು ಏನು ಯೋಚನೆನೇ ಇಲ್ಲ ನಂತ. ಒಟ್ಟು ಒಂದು ಕುರ್ತಾ ಸಿಕ್ಕೈತಿದ್ದು ಹಾಕೊಂಡು ಬಂದಿದ್ದೆ ನಾನು. ನಂಗೆ ಏನು ಐಡಿಯಾ ಆಗ್ತಿದ್ದಿಲ್ಲ ಏನು ರೆಡಿ ಆಗ್ಬೇಕು ಏನು ಬಿಡ್ಬೇಕು. ಬಟ್ ಇದು ಔಟ್ಫಿಟ್ ಹಾಕೊಂಡು ಬಂದಿದ್ದೆ ನಾನು ಅಲ್ಲಿ ಅಷ್ಟು. ಮತ್ತು ಹೇರ್ ವಾಶ್ ಮಾಡ್ಕೊಳ್ತು ಅದು ಮಾಡ್ಕೊಳಕ್ಕಾಗಿಲ್ಲ ನಂಗೆ, ಯಾಕಂದ್ರೆ ಹೊರಗೆ ಭಾಳ ಕ್ಲೈಮೇಟ್ ಕೋಲ್ಡ್ ಐತಿಲ್ಲ, ಮಳೆ ಬರತ್ತೈತೆ ಹುಬ್ಳಿ ಧಾರವಾಡದಾಗೆಲ್ಲ ಭಾಳ. ಆಮೇಲೆ ನಮ್ಮ ಮಮ್ಮಿ ಔಟ್ಫಿಟ್ ಇದು ಹಾಕ್ಕೊಂಡಿದ್ದೆ, ಇಳ್ಕಲ್ ಸ್ಯಾರಿ ಬ್ಲ್ಯಾಕ್, ಮಸ್ತ್ ಕಾಣತೈತೆ. ಹೊಟ್ಟೆ ಅಂತೂ ಭಾಳ ಕಟ್ ಹಸ್ತೈತೆ. ಏನೋ ತಿನ್ಬೇಕಿಗೆ ಹೋಗಿ ಅಲ್ಲೇನೋ ಇದು ಮಾಡತ್ತಾರ, ಬ್ರೇಕ್ಫಾಸ್ಟ್ ಐತಿ ಅಂತ ನೋಡ್ಬೇಕು. ಆ್ಯಂಡ್ ನಮ್ಮ ಪಪ್ಪನ ಬರ್ತಡೇ ಐತಿ. ಇಲ್ಲೇ ಕೇಕ್ ತೊಗೊಂಡ್ಬಂದಾರ, ಕೇಕ್ ತೊಗೊಂಬಂದಿದ್ದಾರೆ ಇಲ್ಲೇ ಬರ್ತಡೇ. ಆ್ಯಂಡ್ ಇದ್ರಾಗ ಗಿಫ್ಟ್ ಐತಿ, ಗೊತ್ತಿಲ್ಲ ಏನಂತ ಹೇಳಿ. ಕೇಕ್ ತೊಗೊಂಬಂದಾರ ಮತ್ತು ಗಿಫ್ಟ್ ತೊಗೊಂಬಂದಾರ ಮಮ್ಮಿ. ಆ್ಯಂಡ್ ದಿಸ್ ಆಲ್ ಇಸ್ ಹ್ಯಾಪ್ನಿಂಗ್. ಇವತ್ತು ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವಿ, ನೋಡ್ರಿ ನಾವು ಹೆಂಗೆ ಮಾಡ್ತೀವಂತ. ಜಲ್ದಿನ ಎಬ್ಸಿದ್ರ ನಂಗೆ, ಬೆಳಗ್ಗೆ ಜಲ್ದಿನ ಎದ್ದೇಳ್ಸಿದ್ರು. ಲೈಕ್ ಎಷ್ಟು ಗಂಟೆಗೆ ಎದ್ದೇಳ್ಸಿದ್ರು ಅಂದ್ರೆ 5 ಗಂಟೆಗೆ ಒಂದ್ಸತಿ ಫೋನ್ ಹಚ್ಚಿದ್ರು ಹಂಗೆ, ಎದ್ದು ನೀನು ರೆಡಿ ಆಗಂತ ಹೇಳಿ. ಆದ್ರೆ ವಾಪಸ್ ಮುಕ್ಕೊಂಡು 6 ಗಂಟೆ ಮೇಲೆ ಎದ್ದೆ ನಾನು. ಸ್ನಾನ ಮಾಡಿ ನಾ ಔಟ್ಫಿಟ್ ಹಾಕೊಂಡು ಎಲ್ಲ ಮಾಡೋಷ್ಟಿಗೆ ಎಷ್ಟೊತ್ತಾಗೈತಿ ಈಗ. ಏನು ನಿಮ್ಮ ಸರ್ ತಗೋರ್, ನಾವೇನು ಮಾಡೋಣ ಅವ್ರಿಗೆ ಮಾತಾಡ್ಸಿ ಬ್ರೋ. ನಂಗೆ ಬಂದವ್ರು ಮಾತಾಡ್ಸೋಣ ಅಂತಿದ್ರು ಸರ್. ಈಗ ನಂಗೆ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ, ಏನೂ ಇಲ್ಲ. ಅವ್ರು ಸರಿಗೆ ಮಾತಾಡ್ಸ್ಬೇಕು ನಾವು ಅವ್ರಿಗೆ. ನಂಗೆ ಮೊದಲು ಸುಸ್ತಾಗಿತ್ತು, ಎಲ್ಲೂ ಸಾಧ್ಯ ಲಿಟ್ರಲಿ ನಂಗೆ ಭಾಳ ಸುಸ್ತಾಗಿತ್ತು. ಆಮೇಲೆ ಬ್ರೇಕ್ಫಾಸ್ಟಿಗೆ ಇದು ಇಡ್ಲಿ ವಡೆ ಇವೆಲ್ಲ ಇಟ್ಟಿದ್ರೆ. ಆಮೇಲೆ ತಿನ್ನಾತಿದ್ದೆ. ನಂಗೆ ಹೊಟ್ಟೆ ಹಸಿತಿ ತಿನ್ಬೇಕು ನಾ ಅಂದಿರ್ತೇನೆ. ಆದ್ರೆ ಒಂದು ಇಡ್ಲಿ ಉಳಿಸೇನೆ ಮತ್ತು ಅದ್ರ ಹೊಟ್ಟೆ ಹಸಿದ್ವು ಪಾಸ್. ಯಾಕಂದ್ರೆ ನಂಗೆ ಅದು ಇಡ್ಲಿ ನಂಗೆ ಅದು ಏನಂತಾರೆ ಅದಕ್ಕೆ, ನಾವೇನು ನಮ್ಮ ಕಡೆ ಇಡ್ಲಿ ಮಾಡ್ತಾರೆ ನೋಡೋದು ಸ್ವಲ್ಪ ಹಿಂಗೆ ಉದುರಿರ್ತೈತಿ, ಹಿಂಗೆ ಸಾಫ್ಟ್ ಟೈಪ್. ಇದು ಸ್ವಲ್ಪ ಗಟ್ಟಿ ಇರ್ತದೆ. ಏನೋ ಅಕ್ಕಿ ಸಮಥಿಂಗ್ ಏನೋ ಹಾಕ್ಯಾರದಕ್ಕೆ ಅಂದ್ರಪ್ಪ ಅವ್ರ ಮನೆಯಾಗಿದ್ದವ್ರು. ಅದ್ರ ಸಂಬಂಧದ ಹಂಗೆ ಗಟ್ಟಿ ಇರ್ತೈತೆ ಅಂದ್ರೆ ಓಕೆ ಅಂತಂದ್ರೆ ಇರಲಿ ಬಿಟ್ಟು ನಡಿತೈತಿ, ಹೊಟ್ಟೆ ತುಂಬ ನಂಗೆ ಸಾಕಂತ. ಆಮೇಲೆ ಇಲ್ಲಿ ಫಂಕ್ಷನ ಬಂದು ನೋಡ್ತೀವಿ, ಇಲ್ಲಿ ಯಾರೂ ಕುಂತ ಇಲ್ಲ. ಮನೆಯಾಗಿದ್ದವ್ರು ಜಲ್ದಿ ಎಬ್ಸ್ಕೊಂಬಂದಾರ ನಮ್ಗೆ. ನಾ ಅದ ಹೇಳತ್ತಿದ್ದೆ, ಆರಾಮ್ ಬರ್ತೇವೆ ತೊಗೋರಲ್ಲಿ, ಇನ್ನೂ ಯಾರೂ ಬಂದಿರೋಂಗಿಲ್ಲ ಅಷ್ಟು ಜಲ್ದಿ ಅಂತ ಹೇಳಿದ್ರೆ. ಇಷ್ಟು ಜಲ್ದಿ ಬಂದು ಕುಂದ್ರಸಾರ ಇಲ್ಲಿ ಯಾರೂ ಇಲ್ಲ. ಆಮೇಲೆ ಸ್ವಲ್ಪ ತಾಗಿಂದ ಎಲ್ಲರೂ ಬಂದ್ರು. ಆಮೇಲೆ ನನ್ನ ಫೋನ್ದಾಗ ಚಾರ್ಜ್ ರೀಲ್ಸ್ ನೋಡ್ಕೊಂಡು ಕುಂತೀನಿ. ಇಲ್ಲಿ ಏನು ಮಾಡ್ಬೇಕು ನಾ. ಆಮೇಲೆ ತಳಗೆ ಕುಂತಿದ್ದೆ ನಾನು, ಮ್ಯಾಲೆ ಫಂಕ್ಷನ್ ನಡಾತಿ, ಚಾರ್ಜ್ ಇಟ್ಕೊಂಡು ಕುಂತಿದ್ದೆ. ಆಮೇಲೆ ಲಂಚ್ ಟೈಮ್ ಆತು, ಇದನ್ನು ತಿಂದೆ ನಾನು. ಆಮೇಲೆ ತಿಂದು ಸ್ವಲ್ಪ ಆದಮೇಲೆ ನಂಗೆ ಫುಲ್ ಬೋರ್ ಆಗತ್ತಿತ್ತು. ಮತ್ತು ನಮ್ಮ ಕಸಿನ್ಸ್ ನಾವೆಲ್ಲ ಈ ಗುಡಿಗೆ ಬಂದ್ವಿ. ಅಲ್ಲೇ ಬಾಜುನ ಐತದ ಗುಡಿ. ಬ್ರೋ ಬಾಗಲಕೋಟೆ ಎಷ್ಟು ಬಿಸಿಲೈತಿ ಪ್ರಾಲೇ ಯಪ್ಪ. ನಂಗೆ ಸೆಕೆ ಹೊಡಾತಿತ್ತು ಗೊತ್ತು. ನಮ್ಮ ಕಡೆ ಹುಬ್ಳಿದಾಗ ಬರೀ ಮಳೆ ಬರತೈತಿ. ಅಲ್ಲಿ ನೋಡಿದ್ರೆ ಬಿಸಿಲು ಹಂಗೈತಲ್ಲ. ಮತ್ತು ಆ ಗುಡಿ ಚಂದ ಇರ್ತದೆ. ಕುಂತಿದ್ದೆ ನಾ ಲಿಟ್ರಲಿ ಎಲ್ಲಿ ಹೋಗತ್ತೇನೆ ಇಲ್ಲ, ನನ್ನ ಪ್ಲಗ್ ಹಿಡ್ಕೊಂಡು ಹೋಗಿ ಚಾರ್ಜರಿಂದ ಅಲ್ಲಿ ಚಾರ್ಜ್ ಇಟ್ಕೊಂಡು ನಿಂದಿರೋದು. ಏನು ಮಾಡ್ಬೇಕಲ್ಲ, ವೋಲ್ಟೇಜ್ ಕಡಿಮೆ ಇತ್ತು ಅಲ್ಲಿ ತಳಗೆ ಹಾಲ್ದಾಗ ಚಾರ್ಜ್ ಹಿಡ್ಕೊಂಡು ಕುಂತ್ರ. ಆಮೇಲೆ ಗುಡಿದಾಗ ಹಿಡ್ಕೊಂಡು ಕುಂತೆ ಒಂದು ಸ್ವಲ್ಪ ಆತು. ಆಮೇಲೆ ನಮ್ಮ ಪಪ್ಪನ ಬರ್ತಡೇ ಆತು ಇವತ್ತು. ಕೇಕೆಲ್ಲ ತೊಗೊಂಬಂದಿದ್ರು. ಇಷ್ಟೆಲ್ಲ ಆತು. ನಮ್ಮ ಪಪ್ಪನ ಫ್ರೆಂಡ್ಸ್ ಅವರೆಲ್ಲರೂ ಮತ್ತು ನಾವೊಂದು ಕೇಕ್ ತೊಗೊಂಡ್ಬಂದಿದ್ರೆ. ನಮ್ಮ ಮಮ್ಮಿ ಹೇಳಿದ್ರಿ ಇವತ್ತು ನಮ್ಮ ಹಸ್ಬೆಂಡಿನ ಬರ್ತಡೇ ಐತಿ, ಸೊ ಅರೇಂಜ್ ಮಾಡಿರಿ ಬರ್ತಡೇದಲ್ಲ ಅಂಥೇಳಿ ಇವೆಲ್ಲ ಆಗಿತ್ತು. ನಂಗೆ ಈಗ ಮುಗಿದು ಬಿಡಪ್ಪ ಫಂಕ್ಷನ್. ಎಷ್ಟು ಗಂಟೆ ಮಟ ಮಾಡ್ಯಾರ ಗೊತ್ತಿನೂರು ಫಂಕ್ಷನ್, ಸಾಯಂಕಾಲ ಮಟ ಬರೋಬ್ಬರಿ. ಇವತ್ತು ಇವ್ರಿಗೆ ಸನ್ಮಾನ ಮಾಡೋಣ, ಲೈಕ್ ಸನ್ಮಾನ ಮಾಡೋದು. ಬರೀ ಸನ್ಮಾನ ಮಾಡೋದಾಗ ಇದ್ದಪ್ಪ ಇವ್ರಿಗೆ ಸನ್ಮಾನ. ನಂಗೆ ಎಷ್ಟು ಬೋರ್ ಆಗತ್ತಿತ್ತು ಅಲ್ಲಿ ಕರು. ನಂದು ಏನಿಲ್ಲ ಅಲ್ಲಿ ಕೆಲಸ, ಅದ್ರ ಸಂಬಂಧ ಏನು ಮಾಡ್ಬೇಕು ನಾರ. ನಮ್ಮ ಪಪ್ಪನ ಗಿಫ್ಟು ಅನ್ಬಾಕ್ಸ್ ಮಾಡತ್ತಾರ, ನೋಡೋಣ ತಡ್ರಿ ಏನೈತೆ ಅಂಥೇಳಿ. ಓಕೆ, ವಾಲೆಟ್ ಇದೆ. ನಮ್ಮ ಮಮ್ಮಿ ಗಿಫ್ಟ್ ಮಾಡಿದಾರೆ ನಮ್ಮ ಪಪ್ಪ ವಾಲೆಟ್. ಮಸ್ತ್ ಐತಿ. ಮತ್ತು ನಾನು ಚಾಕ್ಲೇಟ್ ಕೇಕ್ ಫೇವ್ರೇಟ್, ಅದರ ಸಂಬಂಧ ಚಾಕ್ಲೇಟ್ ಕೇಕ್ ಕಟ್ ಮಾಡಿದ್ದೆ. ಒಂದು ಸ್ಲೈಸ್ ತಿನ್ನೋ ಅಂದ್ಕೊಂಡೆ. ಹೊಟ್ಟೆ ತುಂಬಿತ್ತು ನಂಗೆ, ಬರೀ ಅದೊಂದು ಸ್ವಲ್ಪ ಟೇಸ್ಟ್ ನೋಡೋದೈತೆ. ಅದ್ರ ಸಂಬಂಧ ಇಷ್ಟ ತಿನ್ನತ್ತಿದ್ದೆ ಚಾಕ್ಲೇಟ್ ಕೇಕ್. ಅಷ್ಟು ಬಿಡ್ತೇನಿಲ್ಲ. ಯಾವ್ದು ಅಷ್ಟೆಲ್ಲ ಫೋಟೋ ತಗೊಂಬರ
ಹಾಸ್ಟೆಲ್ ಅದ ಗೌರ್ಮೆಂಟ್ ಹಾಸ್ಟೆಲ್. ಈಗ ಹೋಗತ್ತವ ನಮ್ಮ ಪಪ್ಪ ಅಂದ ಅಜ್ಜಿ ಮನೆ ಊರಿಗೆ. ಲೈಕ್ ನಮ್ಮ ಪಪ್ಪ ಅಂದ ಊರ ಬಾಗಲಕೋಟೆದಾಗಿರೋದ. ನಂಗೆ ಅಜ್ಜಿ ಮನೆ ಆಗ್ತೈತೆ ಅಲ್ಲಿ ಹೋಗತ್ತಿದ್ವಿ. ಇದು ಪಪ್ಪನ ಮನೆ ಎಲ್ಲೈತೆ ನೋಡೋದ, ಅದು ಒಳಗೆ ಹೋಗ್ಬೇಕು ನಾವು. ಇಲ್ಲಿ ಹೊಲ, ಇಲ್ಲಿ ಎಲ್ಲಿ ನೋಡಿದ್ರು ಹೊಲನ ಕಾಣ್ತಾವೆ. ಈ ಕಡೆ ಫುಲ್ ಹೊಲನ ಅದಾವ ಭಾಳಷ್ಟು. ಮತ್ತೇನೋ 15 ಕಿಲೋಮೀಟ್ರ್ ಅಂತೇನೋ ಐತಿ ಒಳಗೆ ಹೋಗತ್ತೇವಿ ಊರೊಳಗೆ. ಇದು ನಮ್ಮ ಪಪ್ಪನ ಮನೆ ಕಡೆ ಒಂದು ಗುಡಿ ಐತಿ, ಅಲ್ಲಿ ಬಂದಿದ್ವಿ. ಗುಡಿ ನಮಸ್ಕಾರ ಮಾಡಿ ಹೋಗೋಣ ಅಂತಂದ್ರೆ ಅದ್ರ ಸಂಬಂಧ ಬಂದಿದ್ವಿ ಇಲ್ಲೇ. ಇದು ಮೊದಲು ಹಿಂಗೆ ಇದ್ದಿದ್ದಿಲ್ಲ, ಗುಡಿ ಸಣ್ಣದಿತ್ತು. ಆಮೇಲೆ ಈಗೆಲ್ಲ ಚೇಂಜ್ ಮಾಡಿದಾರಲ್ಲ, ಗುಡಿ ಕನ್ಸ್ಟ್ರಕ್ಟ್ ಮಾಡಿ ಚಂದ ಆಗೈತಿ. ಇದು ಯಾವ್ದು ಗುಡಿ ಹೆಸರು ಅಂದ್ರೆ ಇದು ಯಾವ್ದಪ್ಪ ಇದು ಹೆಸರು ಗೊತ್ತಾಗತ್ತಿಲ್ಲ. ಬಂದ್ರಿ ಅದಕ್ಕೆ ನೋಡಿ ನೀ ಯಾರು ಬಂದರು ಈಗ ನೋಡ್ರಿ ಹಂಗೆ ತಮ್ಮ ಹೊಲಕ್ಕೆ ಹೋದಲ್ರಿ. ಎಷ್ಟು ಏಜಮ್ಮ ವಯಸ್ಸು ವಯಸ್ಸು ಎಷ್ಟಿಗೆ ವಯಸ್ಸ್ರೆ 78 ವರ್ಷಿಗೆ ಕಿವಿ ಕೇಳ್ತಾವ. ಕೀ ಕೇಳ್ತಾವ್ರಿ. ಜಳಕ ಅಲ್ಲ ಕೆಲಸ ನೀವ ಮಾಡ್ಕೋತೀರಿ ಅಂದ್ರೆ ಜಳಕ ಆಮೇಲೆ ಇಲ್ಲಿ ಗುಡಿದ ಪ್ರಸಾದಕ್ಕೆ ಲೈಕ್ ಏನು ಸಕ್ರೆ ಕೊಡುತ್ತೆ, ಸಕ್ರೆ ಹಾಕಿ ಬರೋದು ಅಂತ ಅದೇ ಸಕ್ರೆ ಕೊಟ್ಟಿದ್ರು, ತಿನ್ನತ್ತಿದ್ದೆ ನಾನು. ಮತ್ತು ಅಜ್ಜಿ ಜೊತೆಗೆ ಒಂದು ವಿಡಿಯೋ ಮಾಡ್ಕೊಂಡೆ ನಾನು. ಅಜ್ಜಿ ಎಷ್ಟು ಗಟ್ಟದಾರಪ್ಪ, ಅವ್ರಿಗೆ 70 ಹಂಗೆ ಇತ್ತಂತ ಏಜ್. ಶಾಕ್ ಆಗಿಬಿಟ್ಟೆ ನಾನು. ಅಜ್ಜಿದ ಡಯಟ್ ಕೇಳ್ಬೇಕು ಏನು ತಿಂತಾರೆ ಅಂತೇಳಿ ಎಲ್ಲ. ನಾವು ಅಷ್ಟು ದಿನ ಬದುಕಾಕ. ಆಮೇಲೆ ಇದು ಅಜ್ಜಿ ಮನೆ ಐ ಥಿಂಕ್ ಸೊ. ಅವ್ರು ಒಳಗೆ ಹೋಗತ್ತೆ. ಇಲ್ಲಿ ಒಳಗೆ ಹೋಗೋದ ನೋಡಿದ ಅವ್ರ ಮನೆ. ವಿಂಟೇಜ್ ಹೋಮ್ಸ್ ಭಾಳ ಅದಾವೆ ಎಲ್ಲ ವಿಲೇಜ್ದಾಗ ಹಂಗೆ. ಮತ್ತು ಆಮೇಲೆ ಇಲ್ಲಿ ಹೊಲ ನೋಡೋಕೆ ಹೋಗತ್ತಿದ್ವಿ ನಮ್ಮ ಪಪ್ಪ ಅಂತ ಹೊಲ. ಸಣ್ಣ ರೋಡ್ ಇತ್ತು, ಮತ್ತು ಅಲ್ಲೆಲ್ಲ ಮುಳ್ಳು ಎಲ್ಲ ಕಡೆ ಫುಲ್ ಗಾಡಿಗೆ ಸಣ್ಣ ಸಣ್ಣ ಸ್ಕ್ರ್ಯಾಚಸ್ ಬಿದ್ದಾವೆ ಮುಳ್ಳಿನ ಸಂಬಂಧಲ್ಲೇ. ಇದು ನಮ್ದು ಆಕಳ ಇವಲ್ಲ, ನಮ್ಮ ಪಪ್ಪನ ಸಿಬ್ಲಿಂಗ್ಸ್ ಅವ್ರದ್ದು ಹೊಲ ಮತ್ತು ನಮ್ಮ ಪಪ್ಪನ ಹೊಲ ಎಲ್ಲ ಎಲ್ಲ ಐತಿ. ಇದೊಂದು ಹಳೆ ಮನೆ, ಇದ್ರ ಒಳಗೆ ಆಕಳ ಐತಿ, ಆಕಳ ಹಾಕಿರ್ತಾರೆ ಒಳಗೆ. ಎಸ್, ನೋಡಕ್ಕೆ ಬಂದೇವು ಭಾಳ ದಿನ. ಹೊಲನ ನೋಡಿದ್ದಿಲ್ಲ, ನಮ್ಮ ಪಪ್ಪನ ಹೊಲ ನೋಡಕ್ಕೆ ಬಂದಿದ್ವಿ. ಮತ್ತು ಇಲ್ಲಿ ಒಂದು ಬಾವಿ ಐತಿ ಸಣ್ಣದು. ಇದಕ್ಕೆ ಏನಂತಾರೆ ಬಾವಿನ, ಸಣ್ಣದು ಲೇಕ್. ಐ ಥಿಂಕ್ ಸೊ. ಆಮೇಲೆ ಹಿಲ್ಸ್ ಹೋಗೊಂಡು ಬಂದೀನಿ. ಎಸ್, ಹೊಲ್ದಾಗ ಅಡ್ಡಾಡತ್ತೀನಿ ಅದನ್ನ ಹಾಕೊಂಡು ಫುಲ್ ಹಿಂಗೆ ಕಾಲು ಹೊಳ್ಳಾತಿದ್ದು ನಂದಲ್ಲ, ಆದರೂ ಹಂಗೆ ಅಡ್ಡಾಡತ್ತಿದ್ದೆ. ಮೆಣ್ಸಿನ್ಕಾಯಿ ಹಾಕ್ತಾರ, ವೆಜಿಟೇಬಲ್ಸ್ ಭಾಳ ಹಾಕಿದ್ರಲ್ಲಿ. ಕಬ್ಬು, ಕಾರ್ನ್ ಮತ್ತು ಟೊಮ್ಯಾಟೊ ಇವೆಲ್ಲ ಹಾಕಿದ್ರಲ್ಲ. ಎಸ್, ಇದೊಂದು ಫ್ರೆಂಡ್ಲಿ ಡಾಗ್ ಐತಿಲ್ಲ, ಇವ್ರದ್ದು ಹೊಲದೊಳಗೆ ಸಾಕಿದಾರೆ ಇದನ್ನು. ಫನಿ ಕ್ಯೂಟ್ ಐತದ ಡಾಗ್. ನಮ್ಮ ಪಪ್ಪನ ಹೊಲ ನೋಡಕ್ಕೆ ಬಂದೆ ಬಾಗಲಕೋಟೆಗೆ. ಈ ಹೊಲ ನೋಡಿ ಹೋಗ್ತಿದ್ವಿ ಮನೆಗೆ. ಇಲ್ಲಿ ಆಡ್ ಬಂದಿದೆ, ಅಷ್ಟೊಂದು ಆಡ. ಇಲ್ಲೆಲ್ಲ ಜಾಸ್ತಿ ಆಕಳನ್ನ ಭಾಳ ಕಾಣ್ತಾವೆ ಈ ಕಡೆ ಎಲ್ಲ. ಮತ್ತು ಇಲ್ಲಿ ನಮ್ಮ ಪಪ್ಪನ ಫ್ರೆಂಡ್ ಅವ್ರ ಮನೆಗೆ ಕರ್ಕೊಂಬಂದ್ರೆ ಅವ್ರು. ನಾ ಕಾರ್ದಾಗ ಕುಂತಿದ್ದೆ, ಸುಮ್ಮನೆ ನಂಗೆ ಆಗೋದಿಲ್ಲ, ನಂಗೆ ಅಡ್ಡಾಡಕ್ಕೆ ಆಗತ್ತಿಲ್ಲ, ನಂಗೆ ಸುಸ್ತಾಗೈತೆ ಅಂದ್ರೆ ಬಾ ಬಾನಿ ಅಂತ ಕರೆದ್ರು ಅವ್ರು ನಂಗೆ. ಆಯ್ತು ತಗೋಪ್ಪ ಅಂಥೇಳಿ ಬಂದೆ. ಚಹಾ ಬಿಸ್ಕಿಟ್ ಕೊಟ್ಟರು. ನಾವು ಹೇಳಿದ್ವಿ ಬೇಡ ರೀ ಚಹಾ ಬಿಸ್ಕಿಟ್ ಅಂಥೇಳಿ. ಮತ್ತು ಇಲ್ಲೇ ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದ್ವಿ. ನಾ ಔಟ್ಫಿಟ್ ಚೇಂಜ್ ಮಾಡಿದೆ. ಬ್ರೋ, ಈ ಬೆಕ್ಕಿಗೆ ನೋಡೋಕೆ ಕಾಯ್ತಿದ್ದೆ ನಾನು. ನಂಗೆ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಭಾಳ ಇಷ್ಟ. ನಂಗೆ ಎಲ್ಲಕ್ಕಿಂತ ಬೆಕ್ಕು ನೋಡೋಕೆ ಅಂದ್ರೆ ಭಾಳ ಇಷ್ಟ ಆಗ್ತೈತೆ. ಅವ್ರ ಮನೆಗೆ ಮತ್ತು ಅದರ ಬೆಕ್ಕಿತ್ತು ಅಲ್ಲಿ ನೋಡು. ನಾವು ಬಿಡೋಷ್ಟಕ್ಕೆ ಲೇಟ್ ಆಗಿತ್ತು. ನಂದೆಲ್ಲ ಕುರ್ತಾ ಚೇಂಜ್ ಮಾಡಿ ಇನ್ನೊಂದು ಔಟ್ಫಿಟ್ ಇಟ್ಕೊಂಡು ಹೋಗಿದ್ದೆ ನಾನು ಔಟ್ಫಿಟ್ ಚೇಂಜ್ ಮಾಡೋಕೆ. ಎಸ್, ಈಗ ಹುಬ್ಳಿ ಹೋಗಾತೇವಿ. ಸಿ ಆಲ್ ದ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಾಯ್, ನಮಸ್ತೆ.